ತಾಯವ ಬಹುಶಃ ನಮ್ಮ ತಾಯಿ ಅವ್ರು ಹೇಳ್ತಾ ಇದ್ದಿದ್ದೆ ಕತೆ ಕೇಳಿದಾಗ, ಯಾಕೆಂದರೆ ನನಗೆ 11 ತಿಂಗಳಾಗಿದ್ದರೆ ನಮ್ಮಮ್ಮ ಹೊರಟೋಗ್ಬಿಟ್ರು, ಅದನ್ನು ನನಗೆ ಏನೂ ಗೊತ್ತಿಲ್ಲ. ಆದರೆ ಅವರಮ್ಮ ಕತೆ ಹೇಳ್ತಾಯಿದ್ರು, ನಿಮ್ಮಮ್ಮನ ಹೆರಿಗೆ ಮಾಡಿಸಿ ಸೂಲ್ಗೀತಿ ಕಾವೇರಮ್ಮ ಅಂತ ನೋಡ್ತೀಯೇನೋ ಅಂತ. ಇನ್ನೂ ಇದ್ರು ಅವರು, 94 ವರ್ಷ ಅವ್ರಿಗೆ. ನಾನು ನೋಡಬೇಕು ಅಂದೆ, ಇನ್ನೂ ನೋಡೋಕ್ಕಾಗಲಿಲ್ಲ, ಅಪೇನ್ ಮಾಡೋದು. ಆವಾಗ ನಾನು ಯೋಚನೆ ಮಾಡ್ತಾಯಿದ್ದೆ, ಆ ಕಾಲದಲ್ಲಿ ಸೂಲಗಿತ್ತಿ ಭಾಳ ಇಂಪಾರ್ಟೆಂಟ್ ಆಗಿದ್ರು. ಒಂದು ಹಳ್ಳಿಗೆ, ಒಂದು ತಾಲೂಕಿಗೆ, ಹಾಗೆ ಒಬ್ಬ ಪಟೇಲ, ಒಬ್ಬ ಶಾನುಭೋಗ, ಒಬ್ಬ ಲೆಕ್ಕಾಧಿಕಾರಿ, ಅವರು ಇವರು ರೈತ ಆಗಿದ್ದ ಪ್ರತಿಯೊಬ್ಬರು ಇರ್ತಾರೆ. ಇವರೆಲ್ಲರ ಜೊತೆಗೆ ಒಬ್ಬ ಸೂಲಗಿತ್ತಿ ಇರಲೇಬೇಕಾಗಿತ್ತು. ಯಾವುದೇ ಮನೇಲಿ ಬರೀ ಸೂಲಗಿತ್ತಿ ಹೆರಿಗೆ ಮಾಡಿಸೋದಷ್ಟೇ ಅಲ್ಲ, ಆ ಸೂಲಗಿತ್ತಿ ಇದ್ದಾರೆ ಅಂದರೆ ಈ ಸಣ್ಣ ನೋವು, ಅದಕ್ಕೆ ಉಪಚಾರ, ಔಷಧೋಪಚಾರ ಎಲ್ಲ ಮಾಡ್ತಾಯಿದ್ರು ಅವರು. ಅಂತಹ ಸೂಲಗಿತ್ತಿ ಇದ್ದಾರೆ ಅಂದರೆ ಆ ಹಳ್ಳಿಯವರೇ ತುಂಬ ಸಂತೋಷವಾಗಿರ್ತಾಯಿದ್ರು. ಆ ಪ್ರತಿಯೊಬ್ಬ ಸೂಲಗಿತ್ತಿಗೂ ತಾಯವ್ವ ಅಂತಲೇ ಕರೆಯೋರು. ಆ ತಾಯವ್ವ ಅಂತ ನೋಡಿದಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು. ಯಾಕೆಂದರೆ ತಾಯವ್ವ ಪಾತ್ರಧಾರಿ, ನಿಜವಾದ ಪಾತ್ರಧಾರಿ ತಾಯವ್ವ ಇಲ್ಲಿದ್ದಾರೆ. 10,000ಕ್ಕಿಂತಲೂ ಜಾಸ್ತಿ ಮಕ್ಕಳನ್ನ ಅವ್ರು ಈ ಪ್ರಪಂಚಕ್ಕೆ ತಗೊಂಬಂದಿದ್ದಾರೆ. ಪ್ರತಿಯೊಬ್ಬ ತಂದೆ ತಾಯಿಗೂ ಸಂತೋಷ ಕೊಟ್ಟಿದ್ದಾರೆ. ಇದೆಲ್ಲ ನೋಡಿದಾಗ ನಾವು ಹಳೆಯದನ್ನು ಜ್ಞಾಪಿಸ್ಕೊಳ್ಳೋದು ಎಷ್ಟು ಮುಖ್ಯ ಆಗ್ತದೆ. ತಾಯವ್ವ ಅಂದರೆ ಒಬ್ಬ ಆ ಹಿಂಗ್ಸು ಎಷ್ಟು ಗಟ್ಟಿಯಾಗಿರ್ತಾರೆ, ಅಷ್ಟೇ ಮೃದು ಹೃದಯ ಆಗಿರುತ್ತೆ. ನಾನಿಲ್ಲಿ ಒಂದು ಶಾಟ್ ನೋಡಿದೆ. ಆ ಬಹುಶಃ ಕತೆ ತೋರಿಸಿದ್ರಲ್ಲಿ ಆ ಗರ್ಭಿಣಿಯ ಗಂಡ ಅಂತ ಕಾಣುತ್ತೆ, ಕೋಲಲ್ಲೇ ಹೊಡಿತಾರೆ. ಅವ್ರು ಹೊಡೆದಾಗ ಅವನು ಹೆದರ್ಕೋತಾನೆ, ಇವ್ರು ಹೆದರ್ಕೊಳ್ಳಿಲ್ಲ. ಧೈರ್ಯ ಇರುತ್ತೆ ಸೂಲಗಿತ್ತಿಗೆ, ತಾಳ್ಮೆ ಇರುತ್ತೆ ಸೂಲಗಿತ್ತಿಗೆ, ಮಕ್ಕಳ ಜೊತೆ ಮಕ್ಕಳಾಗಿರ್ತಾರೆ ಸೂಲಗಿತ್ತಿ. ಅದೆಲ್ಲವನ್ನು ಒಂದು ಹಾಡಿನಲ್ಲೇ ಸ್ವಲ್ಪ ತೋರಿಸ್ಕೊಂಬಂದರು ಗೀತಾಪ್ರಿಯ ತಮ್ಮ ಅಭಿನಯದಲ್ಲಿ. ಅದು ಅಭಿನಯ ಅನ್ನಲ್ಲ, ಭಾಳ ನ್ಯಾಚುರಲ್ ಆಗಿದ್ದಾರೆ. ಆ ನ್ಯಾಚುರಲ್ ಅಭಿನಯ ಮಾಡೋದು ಭಾಳ ಕಷ್ಟ. ಯಾಕೆಂದರೆ ಆರ್ಟಿಸ್ಟ್ ಅಂದರೆ ಕ್ಯಾಮ್ರಾ ಮುಂದೆ ಅಂದ ತಕ್ಷಣ ಮಾಡಬೇಕು ಅಂತ ಏನೋ ಬರ್ತಾ ಇರ್ತಾರೆ ನಮ್ಮ ಮನಸ್ಸಲ್ಲಿ. ಅದೆಲ್ಲವನ್ನು ಮರೆತು ಒಬ್ಬ ತಾಯಿಯಾಗಿ ಆ್ಯಕ್ಟ್ ಮಾಡಿದ್ದಾರೆ. ಈ ತಾಯವ್ವ ಪ್ರತಿಯೊಬ್ಬರ ಮನೆಗೂ ಮುಟ್ಲಿ, ಮನಸ್ಸು ಮುಟ್ಲಿ, ಹೃದಯ ಮುಟ್ಲಿ. ತಾಯವ್ವ ಶುಡ್ ಬಿ 100 days ಫಿಲಮ್. ಆ್ಯಂಡ್ ನಾನು ಜೀವನದಲ್ಲಿ ಕಲ್ತಿರೋದು ಒಂದೇ ಒಂದು ಹಾಡು, ಅದು ಹೇಳಿದ್ರೆ ಎಲ್ಲ ಹೊರಟೋಗ್ಬೇಕಾಗತ್ತೆ. ಅದು ನಮಗೆ ಹೇಳಬೇಕು, ಎಲ್ಲರೂ ಕೇಳ್ತಾರೆ. ಆದರೆ ಸ್ನೇಹ ಇರಲಿ, ಏನೇ ಆಗಲಿ, ಆ ಸ್ನೇಹಿತ ಇರಲಿ ಹೋಗಲಿ, ಬಹುಶಃ ಈ ಸ್ನೇಹದ ಕಡಲಲ್ಲಿ ಹಾಡಿದ ಸ್ನೇಹಿತ ಬಾಲಸುಬ್ರಹ್ಮಣ್ಯ ಮೇಲಿದ್ದಾನೆ. ಅವನಿದ್ದಾಗಲೇ, ಈ ಹಾಡು ಹಾಡಿದಾಗಲೇ 50 ವರ್ಷದ ಕೆಳಗೇನೆ ನಾನು ಅವ್ನಿಗೆ ಪ್ರಾಮಿಸ್ ಮಾಡಿದ್ದೆ, ನಾನು ನನ್ನ ಜೀವನದಲ್ಲಿ ಹಾಡು ನಿನಗೆ ಕಷ್ಟ ಕೊಡೋಲ್ಲ, ನೀನು ಆ್ಯಕ್ಟ್ ಮಾಡಿ ನನಗೆ ಕಷ್ಟ ಕೊಡಬೇಡ ಅಂತ. ಇವರು ಪರಸ್ಪರ ಸ್ನೇಹದಲ್ಲಿ ಮಾತು ಕೊಟ್ಟಿದ್ದು. ಅವನ ಆತ್ಮ ಇನ್ನೂ ನೋಡ್ತಾ ಇರುತ್ತೆ, ನಾನು ಬಾಯಿ ತೆಗೆದು ಹಾಡ್ತೀನೇನೋ ಅಂತ. ಅದರಿಂದ ಹಾಡಲ್ಲ, ಬಲ್ಲ, ಯೋಚನೆ ಮಾಡಬೇಡ, ಹಾಡಲ್ಲ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಉಪಸ್ಥಿತಿರುವ ಹಿರಿಯ ನಟ, ಚಿತ್ರರಂಗದಲ್ಲಿ ಈಗಾಗಲೇ ಲಕ್ಷ್ಮೀನಾರಾಯಣ ಹೇಳಿದರು, ದೊಡ್ಡ ಕೊಂಡಿ ಅಂತೇಳಿ ನಮ್ಮ ಶ್ರೀನಾಥ್ ಅಣ್ಣ ಇದ್ದಾರೆ, ಅನಂತ್ ನಾಗ್ ಅವರು ಇದ್ದಾರೆ. ನಿಜವೂ ಅವರು ಈ ಒಂದು, ಆಮೇಲೆ ಜೊತೆಗೆ ನಮ್ಮ ಕಾಮಿನಾರಾಯಣ ಮೇಡಮ್ ಇದ್ದಾರೆ, ಲಾರಿ ವೇಲು ಇದ್ದಾರೆ, ಲಕ್ಷ್ಮೀನಾರಾಯಣ, ಅನಂತ್ ಆರ್ಯನು, ಪದ್ಮಾವತಿ ಅವರು, ಹಾಗೆಲ್ಲ ಡಾಕ್ಟರ್ಸ್ ಎಲ್ಲ ಇದ್ದಾರೆ. ಭಾಳ ಖುಷಿ ಆಯಿತು. ನಿಜವೂ ಈ ಒಂದು ಪಿಕ್ಚರು ಆ್ಯಕ್ಚುಲಿ ಸ್ಟಾರ್ಟ್ ಆಗಬೇಕಂತಿಲ್ಲ. ಆ್ಯಕ್ಚುಲಿ ಮೇಡಮ್ಮು ಗೀತಾಪ್ರಿಯ ಅವರು, ಹಾಗೆ ಗೀತಾಪ್ರಿಯ ಅಂತ ಫಸ್ಟ್ ಗೀತಾ ನಾಗ್ಪಾಲ್, ಗೀತಾಪ್ರಿಯ ಅಂತ ಹೆಸರಿಟ್ಟಿದ್ದು ನಾನಣ್ಣ ಅವ್ರಿಗೆ. ಸರಿ, ಅವ್ರ ಹೆಸರು ಚೇಂಜ್ ಮಾಡ್ಬೇಕಂತೇಳಿ, ಸೊ ಹಾಗಾಗಿ ಗೀತಾಪ್ರಿಯ ಅಂತೇಳಿ ಇಟ್ಕೊಳ್ಳಿ ಅಂತೇಳಿ ಅವ್ರಿಗೆ ಇಟ್ಟಿದ್ದು. ಫಸ್ಟ್ ಆ್ಯಕ್ಚುಲಿ ಚಲೋ ಈ ಪಿಕ್ಚರ್ದು ಸಬ್ಜೆಕ್ಟ್ ಮಾಡಿಸಿದ್ದು ಪದ್ಮಾವತಿ ಅದು, ಮತ್ತು ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಕೂಡ ಒಟ್ಟಿಗೆ ಸಬ್ಜೆಕ್ಟ್ ಮಾಡಿದ್ದು. ಅದು ಇಮಿಡಿಯೇಟ್ ಮೇಡಮ್ ಮಾಡಬೇಕಾಯ್ತು. ಸೊ ಹಂಗಾಗಿ ಈ ಸಬ್ಜೆಕ್ಟು ಅವ್ರು ಕೊಟ್ಟು, ಮೇಡಮ್ ಗೀತಾಪ್ರಿಯ ನೀವು ಈ ಸಬ್ಜೆಕ್ಟ್ ಚೆನ್ನಾಗಿದೆ, ನೀವು ಆ್ಯಕ್ಟ್ ಮಾಡಿ ಅಂಥೇಳಿ, ಆ್ಯಪ್ಟ್ ಆಗಿದೆ ಅಂಥೇಳಿ ಪದ್ಮಾವತಿ ಕೂಡ ನಮ್ಮ ಗೀತಾಪ್ರಿಯ ಅವ್ರಿಗೆ ಹೇಳಿದರು. ಭಾಳ ಸ್ಟೋರಿ ಸ್ಕ್ರೀನ್ ಪ್ಲೇ ಎಲ್ಲ ಹೇಳಿಸಿ ಭಾಳ ಖುಷಿ ಆಯಿತು. ಸೊ ಹಂಗಾಗಿ ಪಾತ್ರದಲ್ಲಿ ಭಾಳ ಇನ್ವಾಲ್ವ್ ಆಗಿ ಆ್ಯಕ್ಟ್ ಮಾಡಿದರು. ಬಟ್ ನನಗೂ ಅವರಿಗೆ ಭಾಷೆಯಲ್ಲಿ ಸಮಸ್ಯೆ ಆಗುತ್ತೆ ಅಂತೇಳಿ ಅಂದ್ಕೊಂಡೆ ನಾನು ಫಸ್ಟು ಅಂದ್ಕೊಂಡಾಗ. ಆಮೇಲೆ ಅದಕ್ಕೆ ಮುಂಚೆ ಸಾಂಗ್ ಶೂಟಿಂಗ್ ಸ್ಟಾರ್ಟ್ ಆಗಿ ಮುಂಚೆ ಸಾಂಗ್ ರೆಕಾರ್ಡಿಂಗ್ ಮಾಡಿದಾಗ ಅನಂತ್ ಆರ್ಯ ನಾವು ಮಾತಾಡ್ಕೊಂಡು ಆಡ್ತಾರ ನಿಜವಾಗ್ಲು ಅಂತ.
ನಿಜ ಅವರು ಆ್ಯಕ್ಚುಲಿ ಮುಂಚೆನೇ ಲಿರಿಕ್ಸು ಮತ್ತು ಇದೆಲ್ಲ ಟ್ಯೂನ್ ಎಲ್ಲ ಕಳಿಸ್ಕೊಟ್ಟಿದ್ರು ಅನಂತ್ ಆರ್ಯನ್ ಅವರು. ಎಷ್ಟು ಚೆನ್ನಾಗಿ ಆಡಿದ್ರು ಅಂದರೆ ಎರಡೆರಡು ಟೇಕ್ಗೆ ಓಕೆ ಮಾಡಿದ್ರು. ಭಾಳ ಖುಷಿ ಆಯಿತು ನನಗೆ. ಒಂದು 50% ಬಂತು. ಆಮೇಲೆ ಆ್ಯಕ್ಟಿಂಗ್ ವೈಸ್ ಅಷ್ಟೇ ಪ್ರತಿಯೊಂದು ಸೀನಣ್ಣ ಇದರಲ್ಲಿ. ಆಮೇಲೆ ಯಾವಾಗಲೂ ತಮಾಷೆ ಮಾಡೋಣ, ಬರೀ ನಗ್ತಾನೆ ಇರೋರು ಸೆಟ್ಟಲ್ಲಿ. ನಾನು ಮುಂದೆ ಕುಂತ್ಕೊಂಡೆ ಅವಾಗ ಕಮ್ಮಿ ಮಾಡೋರು. ಆಮೇಲೆ ನಾ ಇದ್ದಾಗ ಸೀರಿಯಸ್ ಆಗಿ ಆ್ಯಕ್ಟ್ ಮಾಡೋರು, ಇಲ್ಲಾಂದರೆ ಇಡೀ ಸೆಟ್ಟೇ ನಗಿಸ್ಕೊಂಡಿರೋರು. ಬಟ್ ನಿಜವಲ್ಲೂ ಔಟ್ಪುಟ್ ನೋಡಿದಾಗ ಭಾಳ ತುಂಬ ಚೆನ್ನಾಗಿ ಬಂತು. ಆಮೇಲೆ ಎಸ್ಪೆಷಲಿ ಇವತ್ತು ಕೇಂದ್ರ ಬಿಂದು ಇದಕ್ಕೆ ಅನಂತ್ ಆರ್ಯನ್ ಅವರು ಇದ್ದಾರೆ, ತುಂಬ ಚೆನ್ನಾಗಿ ರೆಕಾರ್ಡಿಂಗ್ ಮಾಡಿದ್ದಾರೆ, ಸಾಂಗ್ ಮಾಡಿದ್ದಾರೆ. ಇಡೀ ಟೀಮ್ ಒಂದು ಶ್ರಮ ಎದ್ದು ಕಾಣುತ್ತೆ. ಒಳ್ಳೇದಾಗಲಿ ಮೇಡಮ್. ಥ್ಯಾಂಕ್ ಯು. ಚಿಟ್ಟಿ ದೋಸ್ತುಗಳು, ಸಂಬಂಧಿಕರು, ಸಮ್ ಅಷ್ಟೇ. ಅವರು ಯಾವತ್ತೂ ದೋಸ್ತಿಗಳೇ. ನಮ್ಮ ಜೊತೆಲಿರೋರು ಕಾಪಾಡೋರು ಕೂಡ. ನಾವು ಕಂಡಿರೋ ಅವ್ರ ಹತ್ರ ಹಾಕೋಬೋದು, ಸುಖನೂ ಹಂಚ್ಕೋಬೋದು. ಕರೆಕ್ಟಾಗಿ ಹೇಳಿದ್ರು ಮೇಡಮ್ ತಾವು. ಮತ್ತೆ ಲಕ್ಷ್ಮೀನಾರಾಯಣ್ ಸರ್ ಇದಾರಲ್ಲ, ಅವ್ರ ಅಜ್ಜಿ ಅಮ್ಮಯ್ಯಮ್ಮ ಮಾಲೂರಿಂದ ಎಷ್ಟು 100 ಜನ ಸೇಮ್ ಇದೇ ಪ್ರೊಫೆಷನ್ ಅನ್ನು ಆ ಕಾಲದಲ್ಲಿ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಯು ಸರ್. ಎಲ್ರಿಗೂ ನಮಸ್ಕಾರ. ನಮ್ಮ ಅಜ್ಜಿ ಮಾಲೂರು ತಾಲೂಕು ಲಕ್ಕೂರು ಹೋಬಳಿ ಇಟ್ಕೋಡಿ ಗ್ರಾಮ. ಇಷ್ಟು 1000 ಜನಕ್ಕೆ ನಮ್ಮ ಅಜ್ಜಿ ಡೆಲಿವರಿ ಮಾಡಿದ್ರೆ ಲೆಕ್ಕ ಇಲ್ಲ. ನಾನು ನಮ್ಮ ಅಜ್ಜಿ ನನಗೂ ಡೆಲಿವರಿ ಮಾಡಿದ್ದೆ. ಸುಮಾರು ನಮ್ಮ ಮನೆಯಲ್ಲಿ ಟೋಟಲ್ 6 ಜನ ಇದ್ವಿ. 6 ಜನಕ್ಕೂ ನಮ್ಮ ಅಜ್ಜಿ ಬೆಂಗಳೂರಿನಲ್ಲಿ ಬಂದು ಡೆಲಿವರಿ ಮಾಡಿದ್ದಾರೆ. ನಾವು ಯಾರು ಡಾಕ್ಟ್ರ್ ಹತ್ರ ಹೋಗಿ ಮಾಡಿಸ್ಕೊಂಡಿಲ್ಲ. ಬಟ್ ಆ ಕಾಲದಲ್ಲಿ ಡಾಕ್ಟ್ರುಗಳು ಇರಲಿಲ್ಲ. ಆ ಕಾಲದಲ್ಲಿ ಒಂದು ಹಾಣಿಗೆ ನಮ್ಮ ಅಜ್ಜಿ ಡೆಲಿವರಿ ಮಾಡೋರು. ಒಂದು ಹಾಣಿ, ಒಂದು ಸೇರು ರಾಗಿ, ಒಂದು ಮರ ಇಟ್ಕೊಂಡು ಹೋಗೋರು. ಜೊತೆಯಲ್ಲಿ ನಾನು ಭಾಳ ಸತಿ ಸೈಕಲ್ ತುಳ್ಕೊಂಡು ಕರ್ಕೊಂಡು ಹೋಗಿದ್ದೀನಿ. ಸೈಕಲ್ ಕುಂಡಿಸ್ಕೊಂಡು ಅರ್ಜೆಂಟ್ ರಾತ್ರಿ ಅಷ್ಟು ಆದ ತಕ್ಷಣ ಇಮಿಡಿಯೇಟಾಗಿ ಕರ್ಕೊಂಡು ಹೋಗ್ಬಿಡೋರು. ಆಮೇಲೆ ಎತ್ತಿನ ಗಾಡಿನಲ್ಲಿ ಅವ್ರು ಕರೆಕ್ಟಾಗಿ ಇವತ್ತು ಡೆಲಿವರಿ ಆಗುತ್ತೆ ಅಂತ ಹೇಳೋರು. ಕಾಮಿನಿ ಮೇಡಮ್ ಯಾವ ರೀತಿ ಹೇಳ್ತಾರೋ ಅದೇ ರೀತಿಯಾಗಿ ಅವರು ಆ ಕಾಲದಲ್ಲಿ ಮುಟ್ಟುಬಿಟ್ಟು ಹಿಂಗೆ ಡೆಲಿವರಿ ಆಗುತ್ತೆ ಅಂತ ಹೇಳೋರು. ಆ ಥರ ಇದ್ದಂಥ ಸೂಲ್ಗೀತಿ ಪಾತ್ರವನ್ನು ಮಾಡಿರ್ತಕ್ಕಂಥ ಗೀತಾ ಮೇಡಮ್ ಅವ್ರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಆ ಟ್ರೈಲರ್ ನೋಡ್ತಾ ಇದ್ದರೆ ನಮ್ಮ ಅಜ್ಜಿ ಮಕ್ಕ ಕಾಣ್ತಾ ಇತ್ತು ನಮಗೆ. ಅದೇ ರೀತಿಯಾಗಿ ಈ ಸಿನಿಮಾ ಯಶಸ್ವಿ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಭಾವಿಸಿದ್ದೀನಿ. ಈ ಸಿನಿಮಾದಲ್ಲಿ ನಮಗೆ ಒಳ್ಳೆ ಅವಾರ್ಡ್ ಸಿಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಸಿಗಲಿ ಅಂತ ಕೇಳ್ಕೊಳ್ತೀನಿ. ನಮ್ಮ ಪ್ರಣಯ ರಾಜ ಮುಂದೆಗಡೆ ಕುಂತಿದ್ದಾರೆ. ಈ ನಮ್ಮ ರಾಜ್ಯದ ಆಸ್ತಿ ಕಲಾವಿದರಲ್ಲಿ ನಮ್ಮ ಕರ್ನಾಟಕದ ಒಂದು ಆಸ್ತಿ ಅಂದರೆ ಇವರೊಬ್ಬರು ಹಳೆ ಇದರಲ್ಲಿರ್ತಕ್ಕಂಥ ಕೊಂಡಿಲಿರ್ತಕ್ಕಂಥವ್ರು ಇವರಿದ್ದಾರೆ. ಅನಂತ ಇಬ್ಬರೇ ಇರೋದು ಕೊಂಡಿ, ಇಬ್ಬರಿದ್ದಾರೆ ನಮ್ಮ ಕರ್ನಾಟಕದಲ್ಲಿ. ಆ ಕೊಂಡಿಗೆ ಇನ್ನೂ ಆರೋಗ್ಯ ಕೊಟ್ಬಿಟ್ಟು ಬರ್ತಕ್ಕಂಥ ಹೊಸ ಕಲಾವಿದರಿಗೆ ಆಶೀರ್ವಾದ ಮಾಡಿ ಬೆಳೆಸಲಿ, ಅದರ ಒಳ್ಳೊಳ್ಳೆ ಸಿನಿಮಾ ತೆಗಿಲಿ ಅಂತ ಅಂದ್ಬಿಟ್ಟು ನೀವು ಹೇಳಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ಸರ್. ನಮಸ್ಕಾರ. ಥ್ಯಾಂಕ್ ಯು ಲಕ್ಷ್ಮೀನಾರಾಯಣ್ ಸರ್.